ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ವಂಡರ್ಲಾ. ವಂಡರ್ಲಾ ಹೋಗಿದ್ದೆ. ಆ ವಂಡರ್ಲಾನ ವಾಟರ್ ಗೇಮ್ಸು, ಲ್ಯಾಂಡ್ ಗೇಮ್ಸು, ಲಾಟ್ ಆಫ್ ತುಂಬ ಅವೆಂಜರ್ಸ್ ಗೇಮ್ಸ್ ಎಲ್ಲ ಇತ್ತು. ಎಲ್ಲದನ್ನು ಕವರ್ ಮಾಡಿ ಒಂದು ಫುಲ್ ವೀಡಿಯೋ ಹಾಕಿದ್ದೀನಿ. ವೀಡಿಯೋ ಫುಲ್ಲಾಗಿ ನೋಡಿ. ವಂಡರ್ಲಾ ಹೋಗಬೇಕು ಅಂತ ಇರೋ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ. ಏನೇನು ಗೇಮ್ಸ್ ಇದೆ, ಏನೇನು ಆಫರ್ಸ್ ಇದೆ, ಯಾವತ್ತು ಹೋದರೆ ನಮಗೆ ಪ್ರಾಫಿಟ್ ಇದೆ, ಏನೇನು ಗೇಮ್ಸ್ನ ಆಡ್ಬೋದು, ಎಲ್ಲ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋ ಫುಲ್ಲಾಗಿ ನೋಡಿ. ಫಸ್ಟು ವಂಡರ್ಲಾ ಹೋಗಬೇಕು ಅಂದರೆ ನಮಗೆ ಆಫರ್ಸು ವೆಬ್ಸೈಟಲ್ಲಿ ಆ್ಯಪ್ಸಲ್ಲಿ ಆಫರ್ಸ್ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ಬೈ ಒನ್ ಗೆಟ್ ಒನ್ ಆಫರ್ಸು ಸಿಗುತ್ತೆ ಸಮ್ಟೈಮ್ಸ್. ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಫುಡ್ಡು ತುಂಬ ರೇಟ್ ಜಾಸ್ತಿ ಇರುತ್ತೆ. ನಾವು ಮಾರ್ನಿಂಗ್ ಊಟ ಮಾಡ್ಕೊಂಡು ಹೋದರೆ ಮತ್ತು ಆಫ್ಟರ್ನೂನಲ್ಲಿ ಊಟ ಮಾಡಿಕೊಂಡು ಮತ್ತು ಈವ್ನಿಂಗ್ ಯು ಕ್ಯಾನ್ ಕಮ್ ಔಟ್, ಯು ಕ್ಯಾನ್ ಹಾವ್ ಯುವರ್ ಡಿನ್ನರ್, ಆ ಥರ ಮಾಡ್ಕೋಬೋದು. ಬಟ್ ಗೇಮ್ಸು, ಟ್ರೈನ್ ಗೇಮ್ಸು, ಅದು ಮತ್ತು ಒಂದು ಫೇಸ್ದು ಬೇರೆ ಗ್ರಹದಕ್ಕೆ ಹೋಗಿ ಬರೋ ಥರ ಗೇಮ್ಸ್லாம் ಮಾಡಿದ್ದಾರೆ. ಎಲ್ಲ ಸಖತ್ತಾಗಿತ್ತು. ಮತ್ತು ದೆವ್ವ ಮನೆ ಒಂದು ಗೇಮ್ಸ್ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿ ಆಗಿತ್ತು, ಅಡ್ವೆಂಚರ್ಸ್ ಆಗಿತ್ತು. ಟ್ರೈನ್ ಗೇಮ್ಲ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಅಡ್ವೆಂಚರ್ಸು. ಈ ಗೇಮ್ ನೋಡಿ, ಇದು ತುಂಬ ಹಂಗೆ ಸ್ಪೀಡಾಗಿ ಮೇಲೆ ಹೋಗಿ ಮತ್ತು ಸ್ಪೀಡಾಗಿ ಕೆಳಗಡೆ ಬರುತ್ತೆ. ಅಡ್ರಿನಲ್ ಎಫೆಕ್ಟ್ ಆ ಥರ ಇದೆ. ವೀಡಿಯೋ ಫುಲ್ಲಾಗಿ ನೋಡಿ. ಎಲ್ಲ ವಾಟರ್ ಗೇಮ್ಸು, ಲ್ಯಾಂಡ್ ಗೇಮ್ಸ್ ಎಲ್ಲನೂ ಕವರ್ ಮಾಡಿದ್ದೀನಿ. ಅದು ನೋಡಿ ಹೆಂಗೆ ಸ್ಪೀಡಾಗಿ ಹೋಗಿ ಹೆಂಗೆ ಸ್ಪೀಡಾಗಿ ಕೆಳಗಡೆ ಬರ್ತಾಯಿದೆ ಅಂತ. ಎಕ್ಸ್ಟ್ರಾರ್ನರಿ ಅಡ್ವೆಂಚರ್ಸ್ ಇತ್ತು. ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಒಂದು ಗೇಮ್ಸು ತುಂಬ ಭಯ ಕೊಡೋ ಥರ ರೇಂಜಿಗೆ ಇತ್ತು. ಎಕ್ಸಲೆಂಟ್ ಗೇಮ್ಸ್ ಅಂತ ಅನ್ಬೋದು. ನೀವು ಹೋಗ್ಬೋದು, ಆಡ್ಬೋದು, ಏನು ತಪ್ಪಿಲ್ಲ. ಮತ್ತು ವಾಟರ್ ಗೇಮ್ಸ್ ಅದೂ ಚೆನ್ನಾಗಿತ್ತು. ಮಕ್ಕಳೆಲ್ಲ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು. ನಾವು ಮೇಲೆ ಹೋಗಿ ನಿಂತ್ಕೊಂಡ್ರೆ ವಂಡರ್ಲಾ ಫುಲ್ಲಾಗಿ ಕಾಣಿಸುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಈ ಗೇಮೇ ತುಂಬ ಭಯ ಇದೆ ನನಗೆ ಆ್ಯಕ್ಚುಲಿ. ಇದು ಮತ್ತು ಟ್ರೈನ್ ಗೇಮ್ ಎರಡೂ ತುಂಬ ಭಯ ಕೊಡೋ ಥರ ಇತ್ತು. ಇದಕ್ಕಿಂತ ಟ್ರೈನ್ ಗೇಮ್ ಎಕ್ಸ್ಟ್ರಾರ್ಡಿನರಿ, ನಮಗೆ ಪ್ರಾಣ ಭಯ ತೋರಿಸ್ಬಿಡುತ್ತೆ. ಆ ರೇಂಜಿಗಿದೆ ಇದೆ ಈ ಟ್ರೈನ್ ಗೇಮ್ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್ ಗೇಮ್ ಆ್ಯಕ್ಚುಲಿ. ಈ ವಿಡಿಯೋ ಫುಲ್ಲಾಗಿ ನೋಡಿ. ಏನೇನು ಗೇಮ್ಸ್ ಇರುತ್ತೆ, ನಮ್ಮ ಮತ್ತೆ ಏನೇನು ಊಟ ಮಾಡಿದೆ, ಅಲ್ಲಿ ಏನು ಸ್ಪೆಷಲು, ಅದೆಲ್ಲ ರೇಟ್ ಎಷ್ಟಿತ್ತು ಎಲ್ಲನೂ ವೀಡಿಯೋಲಿ ಹಾಕಿದ್ದೀನಿ. ಕಾಸ್ಟ್ಲಿ ಇತ್ತು. ನಾನು ಚಿಕನು ಮತ್ತು ಚಪಾತಿ, ಬಟರ್ ಎಲ್ಲ ತಗೊಂಡೆ. ದಟ್ ವಾಸ್ ಗುಡ್ ಬಟ್ ಕಾಸ್ಟ್ಲಿ ಇನ್ ದ ಸೆನ್ಸ್ ಮಾಚೆ ತಿನ್ನೋದಕ್ಕೂ ಹೊರಗಡೆ ತಿನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ಟೇಸ್ಟು ಆ್ಯಾವ್ರೇಜ್ ಆಗಿತ್ತು. ತುಂಬ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಒನ್ ಡೇ ಟ್ರಿಪ್ಪಿಗೆ ಹೊರ್ತು ಸೂಪರಾಗಿ ಹೋಗಿ ಎಂಜಾಯ್ ಮಾಡ್ಬೋದು. ಈ ಥರ ನಂತರ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರೋರಿಗೆ ಇನ್ನೂ ಬೆಸ್ಟ್. ಆರಾಮಾಗಿ ಹೋಗಿ ವೀಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ, ಯೂಟ್ಯೂಬ್ ಶಾರ್ಟ್ಸ್ಗೆ ವೀಡಿಯೋಸ್ಗೆ ಹಾಕೋಬೋದು. ಆ ಟ್ರೈನ್ ಗೇಮೇ ನಾನು ಮತ್ತೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಮತ್ತು ಈ ಗೇಮ್ಸು ಇದೂ ಚೆನ್ನಾಗಿತ್ತು. ಇದು ಮತ್ತು ಗೇಮ್ಸ್ ಹೆಸರು ನನಗೆ ಅದು ಐ ಕಾಂಟ್ ಏಬಲ್ ಟು ರಿಮೆಂಬರ್. ಬಟ್ ಎಲ್ಲ ಗೇಮು ಚೆನ್ನಾಗಿತ್ತು. ಇದು ನೋಡಿ, ಮೇಲೆ ನಿಂತ್ಕೊಂಡ್ರೆ ಫುಲ್ ವಂಡರ್ಲಾ ಕಾಣಿಸುತ್ತೆ. ಇದನ್ನು ಒಂದು ಓವರ್ ಆಲ್ ವೀಡಿಯೋ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಫಸ್ಟ್ ವೀಡಿಯೋ ಫುಲ್ಲು ಲ್ಯಾಂಡ್ಸ್ ಗೇಮ್ಸ್ ಕವರ್ ಮಾಡಿದ್ದೀನಿ. ಫೈನಲ್ಲ ವಾಟರ್ ಗೇಮ್ಸ್ ಆ್ಯಂಡ್ ರೈನ್ ಡ್ಯಾನ್ಸ್ ಕವರ್ ಮಾಡಿದ್ದೀನಿ. ನಿಮ್ಗೆ ವೀಡಿಯೋನ ಫುಲ್ಲಾಗಿ ನೋಡಿ, ಆವಾಗಲೇ ಏನು ಗೇಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಫಸ್ಟ್ 2 ವೀಡಿಯೋಸ್ ಸ್ಮಾಲ್ ಕ್ಲಿಪ್ಸ್ ಥರ ಅಲ್ಲಿ ಹಾಕಿದ್ದೀನಿ. ಇದು ಫುಲ್ ವೀಡಿಯೋ, ಇದರಲ್ಲಿ ಎಲ್ಲನೂ ಇದೆ. ಆ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ವಾಟರ್ ಗೇಮ್ಸು. ಅಲ್ಲಿರೋದೆಲ್ಲನೂ ವಾಟರ್ ಗೇಮ್ಸು. ಅದು ನೋಡಿ, ಒಂದು ಹೆಂಗ್ ರೌಂಡ್ ಓಡಿಸ್ತಾ ಇದೆ, ಲೈಕ್ ಅದು ತುಂಬ ಅಡ್ವೆಂಚರ್ಸ್ ಅದೂ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅಂತ ಬೇರೆ ಗ್ರಹಕ್ಕೆ ಹೋಗೋ ಥರ ಮಾಡಿದ್ದಾರೆ. ಲೇಟೆಸ್ಟಾಗಿ ಬಂದಿದೆ ಅನಿಸುತ್ತೆ. ದಟ್ ವಾಸ್ ಎಕ್ಸ್ಟ್ರಾರ್ನರಿ ಗೇಮ್. ನೀವು ಫಸ್ಟು ಹೋದರೆ ಅದನ್ನು ಎಂಜಾಯ್ ಮಾಡಿರಿ ಒಂದು ಸಲ. ಅದಾದಮೇಲೆ ನೆಕ್ಸ್ಟ್ ಗೇಮ್ಗೆ ಹೋಗ್ರಿ. ಫಸ್ಟು ಹೋಗಿ ಲ್ಯಾಂಡ್ ಗೇಮ್ ಮುಗಿಸ್ಕೊಂಡು ಆಮೇಲೆ ಫೈನಲ್ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಟರ್ ಗೇಮ್ಸ್ಗೆ ಹೋಗ್ಬೋದು. ಲಾಕರ್ಗೆ ಮಾತ್ರ 350 ರೂಪೀಸ್ ತಗೊಳ್ತಾರೆ. ಆ್ಯಕ್ಚುಲಿ 400, ಬಟ್ 50 ರೂಪೀಸ್ ವಾಪಸ್ ಕೊಡ್ತಾರೆ. ಟಿಕೆಟ್ ನಿಯರ್ ಬೈ 1800 ಸಮಥಿಂಗ್. ಫುಡ್ಡಿಗೆ ಅವರು 500 ಹಾಕ್ಬೋದು. ಓವರಾಲ್ ಸೇರಿಸಿ ನೀವು 3000 ತೊಗೊಂಡು ಹೋದರೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಪರ್ ಪರ್ಸನ್ ನಾನು ಹೇಳ್ತಾ ಇರೋದು. ಇದು ಮೇಲಿಂದ ತೆಗ್ದಿರೋ ವೀಡಿಯೋ.
ವಿಡಿಯೋ ನೋಡಿ. ನೋಡಿ ಹೆಂಗೆ ಝೂಮ್ ಮಾಡಿದ್ದೀನಿ ನಾನು ಸ್ವಲ್ಪ ತೆಗೆದೆ. ಆ್ಯಕ್ಚುಲಿ ಫಾರ್ ಇನ್ಫಾರ್ಮೇಷನ್ ದಿಸ್ ವಿಡಿಯೋ ಶಾರ್ಟ್ ಆನ್ ಆ್ಯಪಲ್ 16 Pro ಆ ಫೋನಲ್ಲಿ ತೆಗೆದಿರೋದು. ಸೊ ವಿಡಿಯೋ ಕ್ಲಾರಿಟಿ ಎಲ್ಲ ನಮಗೆ ಸಕ್ಕತ್ತಾಗಿರುತ್ತೆ, ನೋ ಪ್ರಾಬ್ಲಮ್ ಅಟ್ ಆಲ್. ಐಫೋನಲ್ಲೇ ಹೋಗಿ ವೀಡಿಯೋ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ, ಯಾವ ಫೋನ್ ಇದ್ರೂ ಮಾಡ್ಬೋದು. ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಲೋ ಮೋಷನ್ಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ವೀಡಿಯೋ ಫುಲ್ಲಾಗಿ ನೋಡಿದ್ರೆ ಗೊತ್ತಾಗುತ್ತೆ ವೀಡಿಯೋ ಹೇಗಿದೆ, ಯಾವ ರೀತಿ ಇದೆ ಅಂತ. ವಂಡರ್ಲಾ ಟ್ರೈಡ್ ಕವರ್ ಆಲ್ ಪ್ಲೇಸಸ್ ಇನ್ ವಂಡರ್ಲಾ, ಬಟ್ ಸಮ್ ಪ್ಲೇಸ್ ಒಳಗಡೆ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಲೈಕ್ ವಾಟರ್ ಗೇಮ್ಸಲ್ಲಿ ಒಳಗಡೆ ಹೋಗಿ ನಿಂತ್ಕೊಂಡು ವೀಡಿಯೋ ತೆಗಿತೀವಲ್ವಾ, ಅದು ತುಂಬ ಅಡ್ವಾನ್ಸ್ ಆಗಿತ್ತು. ನಾವು ನಿಂತ್ಕೊಂಡು ಫೋನ್ ಇಟ್ಕೊಂಡು ವೀಡಿಯೋ ತೆಗಿಯೋ ರೇಂಜಲ್ಲಿ ಆ ಗೇಮ್ಸೇ ಇರಲಿಲ್ಲ. ಅದೆಲ್ಲ ತೆಗಿಯೋಕ್ಕಾಗಲಿಲ್ಲ. ಲ್ಯಾಂಡ್ ಗೇಮ್ಸಲ್ಲಿ ಆಚೆಯಿಂದ ತೆಗ್ದಿದ್ದೀನಿ, ಬಟ್ ನಾನು ಹೋಗಿ ಕುತ್ಕೊಂಡ್ಮೇಲೆ ತೆಗಿಯೋಕ್ಕಾಗಲಿಲ್ಲ ಫೋನ್ ಇಟ್ಕೊಂಡು. ಅದನ್ನು ಬೆಲ್ಟೆಲ್ಲ ಹಾಕ್ಬಿಡ್ತಾರಲ್ಲ, ಸೀಟ್ ಬೆಲ್ಟೆಲ್ಲ, ಫೋನ್ ಕೈಯಲ್ಲಿ ತೆಗೆದುಬಿಟ್ಟು ಇಟ್ಕೊಂಡು ವೀಡಿಯೋ ಮಾಡೋ ರೀತಿಗೆ ಆ ಗೇಮ್ಸ್ ಇರಲಿಲ್ಲ. ತುಂಬ ಡೇಂಜರ್ಸ್ ಆ್ಯಕ್ಚುಲಿ. ಇರೋ ಟೆಡಿ ಬಿಯರ್ ಇಟ್ಟಿದ್ರು. ಇದಕ್ಕೇನೋ ಲೈಕ್ ಗೇಮ್ಸ್ ಥರ 150 ರೂಪೀಸ್ ಕೊಟ್ಟು ನಾವು ಪೇ ಮಾಡಿ ಪ್ಲೇ ಮಾಡಿದ್ರೆ, ನಾವು ವಿನ್ ಆದರೆ ನಮಗೆ ಅವರು ಗಿಫ್ಟ್ಸ್ ಕೊಡ್ತಾರಂತೆ. ಸೋತೋದ್ರೆ 150 ರೂಪೀಸ್ ಹೋಯಿತು. ಆ ಥರ ಇದೇ ರೆಸ್ಟೋರೆಂಟ್. ಸೊ ವಂಡರ್ಲಾ ರೆಸ್ಟೋರೆಂಟ್. ನಾನು ಹೇಳ್ದಲ್ವ ಏನೇನು ಆರ್ಡ್ರ್ ಮಾಡಿದೆ ಅಂತ. ನೋಡಿ, ಇದಕ್ಕೆ ನಿಯರ್ 850-900 ಆಯಿತು, ಜಸ್ಟ್ ಇದಕ್ಕೆ ಮಾತ್ರ. ಸೊ ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಜಾಸ್ತಿ ದುಡ್ಡಿರೋದ್ರಾಗೆ ಓಕೆ. ಇನ್ನೊಂದು ಇದೆ, ಮತ್ತು ಏನೊಂದು ಫೋನ್ ಕವರು, ವಾಟ್ರಲ್ಲಿ ಆಟ ಆಡಿದಾಗ ವೀಡಿಯೋ ತೆಗಿಯೋಕ್ಕೆ ಕವರ್ ಬೇಕಲ್ವಾ, ಆ ಕವರು 350 ರೂಪೀಸು. ಅದನ್ನು ನೀವು ಆಚೆ ತೊಗೊಂಡು ಹೋದರೆ ಮೇ ಬಿ 100 ರೂಪೀಸ್ ಆಗ್ಬೋದು. ಸೊ ಇಫ್ ವಾಂಟ್ ಟೇಕ್ ವೀಡಿಯೋಸ್, ಇಫ್ ವಾಂಟ್ ಶೂಟ್ ಎನಿ ವೀಡಿಯೋಸ್ ಇನ್ ವಾಟರ್, ಯು ಮಸ್ಟ್ ಬೈ ದ ಕವರ್ ಔಟ್ ಆಫ್ ದ ವಂಡರ್ಲಾ. ನೀ ಅಲ್ಲಿ ಹೋಗಿ ತೊಗೊಂಡ್ರೆ ಜಾಸ್ತಿ ರೇಟ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ರಿ ಅಷ್ಟೇ. ವಂಡರ್ಲಾ ಹೋಗಿರೋರು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಯಾವಾಗ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹೋಗಿ ಬನ್ನಿರಿ. ಈ ವಂಡರ್ಲಾ ವಿಷಯದಲ್ಲಿ ಏನೋ ಡೌಟ್ ಇದ್ದರೆ, ವೀಡಿಯೋ ಏನೋ ಡೌಟ್ ಇದ್ದರೆ ನನಗೆ ಕೇಳ್ಬೋದು. ಇದೇ ಥರ ವೀಡಿಯೋಸ್ ಬೆಂಗಳೂರಲ್ಲಿ ಓಡಾಡೋದು ಸುತ್ತಾಡೋದು ಪ್ಲೇಸಸ್ ತುಂಬ ಇದ್ದಾವೆ. ನಿಮ್ಗೆ ಯಾವ ಪರ್ಟಿಕ್ಯುಲರ್ ಪ್ಲೇಸಸ್ನ ರಿವ್ಯೂ ಮಾಡಬೇಕಂತ ಇದ್ದರೆ ಹೇಳಿ, ನಾನು ಹೋಗಿ ಮಾಡ್ತೀನಿ. ಇಲ್ಲ ನಾನು ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸ್ವಲ್ಪ ಕಮೆಂಟ್ಸ್, ಲೈಕ್ಸ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿರಿ. ಸೊ ವೀಡಿಯೋ ಫುಲ್ ಕನ್ನಡದಲ್ಲೇ ಮಾಡಿದ್ದೀನಿ. ಹೇಗಿದೆ ನಿಮಗೆಲ್ಲ ಅರ್ಥ ಆಯ್ತಾ? ಎನಿಥಿಂಗ್ ಎಲ್ಸ್ ಯು ಕ್ಯಾನ್ ಶೇರ್ ವಿತ್ ಮೀ. ಬೇರೆ ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಈ ವಿಡಿಯೋಸ್ ಫುಲ್ಲಾಗಿ ನೋಡಬೇಕು ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಫುಲ್ಲಾಗಿ ನೋಡಿದ್ರೇ ನಿಮಗೆ ವಂಡರ್ಲಾ ಫುಲ್ ಹೇಗಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಲೇ ಹೋಗ್ಬೋದು, ಕಪಲ್ಸ್ ಹೋಗ್ಬೋದು, ಫ್ಯಾಮಿಲಿ ಜೊತೆಲೇ ಹೋಗ್ಬೋದು, ಸಿಂಗಲಾಗಿ ಹೋಗ್ಬೋದು. ಎವ್ರಿಥಿಂಗ್ ವಾಸ್ ಗ್ರೇಟ್. ಸಿಂಗಲಾಗಿ ಹೋದರೆ ಒಂದು 2-3 ಪ್ಲೇಸ್ ಆಯಿತಾ, ಮಿನಿಮಮ್ ಓನ್ಲಿ 2 ಪ್ಲೇಸಸಲ್ಲಿ ಬಾಯ್ಸ್ ಹ್ಯಾಸ್ ಟು ಬಿ ಗೋ ಸಪ್ರೇಟ್ಲಿ and girls, couples, family has to go separately. So they divided into 2, like rain dance ಒಂದು, ಮತ್ತು ಆ ವಾಟ್ರು ಲೈಕ್ ಅಲೆ ಥರ ಬರುತ್ತಲ್ವ, ವೇವ್ಸ್ ಥರ, ಲೈಕ್ ಕಡಲ್ ಥರ, ಓಷನ್ ಥರ, ಆ ಪ್ಲೇಸಲ್ಲಿ ಮಾತ್ರ ಹಂಗೆ ಮಾಡಿದ್ದಾರೆ. ಸೊ ಅದು ಒಂದು ನೋಡ್ಕೊಳ್ರಿ. ಐಸ್ ಕ್ರೀಮ್ ಇನ್ಸ್ಟಾಗ್ರಾಮಲ್ಲಿ ಗೇಮ್ಸ್ನ ಬರುತ್ತಲ್ವ, ಆದರೆ ಐಸ್ ಕ್ರೀಮ್ ಅವರು ಕೈಯಲ್ಲಿ ಕೊಡೋ ರೀತಿ, ಅದನ್ನು ಆಗದೇ ಇರೋ ಥರ ಕೊಡ್ತಾರಲ್ವ, ಲೈಕ್ ಫನ್ ಥರ. ಅದನ್ನು ನಾನು ಒಂದು ಟ್ರೈ ಮಾಡಿದೆ. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಆಗಲಿಲ್ಲ. ಆ ವೀಡಿಯೋನ ಎಂಡ್ ಆಫ್ ದ ವೀಡಿಯೋ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ನಿಮಗೂ ಹೋಗ್ಬೋದು. 100 ರೂಪೀಸ್ ಆ್ಯಕ್ಚುಲಿ ಐಸ್ ಕ್ರೀಮ್ ರೇಟು. ಐಸ್ ಕ್ರೀಮ್ ರೇಟ್ ಅಷ್ಟಿಲ್ಲ, ಅದಾಗ ಮಾಡ್ಕೊಡೋಕ್ಕೆ ಅಷ್ಟು ರೇಟ್ ಅನಿಸುತ್ತೆ. ಲೈಕ್ ಮ್ಯಾಂಗೋ, ಚಾಕ್ಲೇಟ್ ಸಮಥಿಂಗ್ ದೇ ಹ್ಯಾವ್. ಐ ಟುಕ್ ಚಾಕ್ಲೇಟ್, ಟೇಸ್ಟ್ ವಾಸ್ ಓಕೆ. ಬಟ್ ನಾನು ಐಸ್ ಕ್ರೀಮ್ ತಿನ್ನಬೇಕಂತ ಇಲ್ಲ, ಆ ವೀಡಿಯೋ ಮಾಡಬೇಕು ಅಂತ ರೀಸನ್ಗೋಸ್ಕರ ಅದನ್ನು ಟ್ರೈ ಮಾಡಿದೆ ಅಷ್ಟೇ. ನೀವು ಟ್ರೈ ಮಾಡ್ಬೋದು ಬೇಕು ಅಂದರೆ. ಸೊ ವೀಡಿಯೋ ಫುಲ್ಲಾಗಿ ನೋಡಿಬಿಟ್ಟು ಹೇಗಿದೆ, ನಿಮ್ಮ ಒಪಿನಿಯನ್ ಏನು, ನನ್ನ ವೀಡಿಯೋಲಿ ಏನೇನು ಇಂಪ್ರೂವ್ಮೆಂಟ್ ಬೇಕು, ಇಲ್ಲ ಯಾವ ಥರ ವೀಡಿಯೋ ಮಾಡಬೇಕು, ಇಲ್ಲ ಲೆಂತಿ ಇದೆಯಾ, ಇಲ್ಲ ಶಾರ್ಟ್ಸ್ ಇದೆಯಾ, ಇಲ್ಲ ಬೇರೆ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ. ನೀವು ವೀಡಿಯೋ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ, ಆಚೆ ಹೋಗೋಕ್ಕೆ, ವೀಡಿಯೋನ ಇದು ಮಾಡೋಕ್ಕೆ, ಇಲ್ಲಾಂದರೆ ಐ ಕ್ಯಾನ್ ಹೆಲ್ಪ್ ಯು ಔಟ್. ಸೊ ನೀವು ನಾವೇ ಶೂಟ್ ಮಾಡಿ, ವೀಡಿಯೋ ಮಾಡಿ, ನನಗೆ ನೀವು ಶೂಟ್ ಮಾಡೋದು, ನಿಮ್ಗೆ ನಾವು ಶೂಟ್ ಮಾಡೋದು ಅಂತ ಮಾಡಿ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು. ತುಂಬ ಈಸಿ ಆ್ಯಕ್ಚುಲಿ. ನಾನು ಆದರೆ ಮತ್ತೆ ಹೇಳ್ತಾ ಇದ್ದೀನಲ್ಲ ವೀಡಿಯೋದಲ್ಲಿನೂ, ಬಟ್ ಸ್ಟಿಲ್ ನೋ ಐ ಡಿಡ್ಂಟ್ ಗೆಟ್ ಎನಿ ಅಪ್ರೋಚ್ ಫ್ರಮ್ ಎನಿವನ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಅಪ್ರೋಚ್ ಮೀ. ವಂಡರ್ಲಾ ಲೊಕೇಶನ್ ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ನಾನು ಹೋಗಿರೋದು ಹೇಗೆಂದರೆ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ
ಬಸ್ ಹತ್ತಿ ಅಲ್ಲಿ ಹೋಗ್ಬಿಟ್ಟು ಬಿಡದಿಂದ ಆಟೋಲಿಗೆ ಹೋಗಿದೆ. ಅಲ್ಲಿಂದ ಬಸ್ ಇದೆ, ಬಸ್ ನಾನು ಹೋಗಿರೋದು ಥ್ರೂ ಆಟೋ ಓನ್ಲಿ. ಸೊ ಹೆಂಗೆ ಹೋಗ್ಬೇಕಂತ ಈ ಪ್ಲ್ಯಾನ್ ಮಾಡಿಕೊಂಡು ಹುಷಾರಾಗಿ ಹೋಗ್ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ನಮ್ಮ ಕಮೆಂಟಲ್ಲಿ ಮತ್ತೆ ನಿಮ್ಮನ್ನು ಶೇರ್ ಮಾಡಬೇಕು. ಓಕೆ, ಲಾಟ್ ಆಫ್ ವೀಡಿಯೋಸ್ ಈ ಥರ ನಾನು ಆಚೆ ಹೋಗೋದು ಲೈಕ್ RCB ವಿನ್ ಆ ಇವೆಂಟೂ ನನ್ನ ಚಾನಲ್ಲಿದೆ, ಅದು ಬೇಕಾದ್ರೆ ನೋಡ್ಬೋದು ನೀವು. ಲಾಲ್ಬಾಗ್ ಫ್ಲವರ್ ಶೋ, ಕಬ್ಬನ್ ಪಾರ್ಕ್, ಮತ್ತು ಗೋಸ್ಟ್ ಮಾಡಿದ್ದು ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, ಫುಲ್ಲು ಅದು ಕವರ್ ಮಾಡಿದ್ದೀನಿ, ಅದ್ರ ಬೇಕಾದ್ರೆ ನೋಡ್ಬೋದು. ಅದರಲ್ಲೂ ನಮ್ಮ ಚಾನಲ್ಲೇ ಇದೆ, ಬಟ್ ಡಿಸ್ಕ್ರಿಪ್ಷನಲ್ಲಿ ಅದು ಆಡ್ ಮಾಡಿಲ್ಲ, ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೈಸೂರು ಪ್ಯಾಲೇಸು, ಮೈಸೂರು ಝೂ, ವಂಡರ್ಲಾ, ಮತ್ತು ಇದು ವಂಡರ್ಲು ಈ ಝೂ ಯಾವುದದು ಬನ್ನರಘಟ್ಟ ಝೂ. ಸೊ ಐ ಅಪ್ಲೋಡೆಡ್ ಆಲ್ ವೀಡಿಯೋಸ್, ಯು ಕ್ಯಾನ್ ವಾಚ್. ಈವನ್ ಮಾಲ್ ಆಫ್ ಏಷ್ಯಾ, I had my experience with Coolie movie, all vlogs I did. So you can watch and enjoy it. If you have any queries related to my video, you can approach me. You can approach me through comment also. So thank you so much. ವಿಡಿಯೋ ಫುಲ್ಲಾಗಿ ನೋಡಿ. ಈ ಕಾರು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತೆ ಹೋಗಿ ಹೊಡ್ಕೊಳ್ಳೋದು, ವಾಪಸ್ ಬರೋದು, ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ದೆ ಅಲ್ವಾ, ಐಸ್ ಕ್ರೀಮ್ ವಿಡಿಯೋ ಅವ್ರು ಎಷ್ಟು ಸೂಪರ್ ಟೆಕ್ನಿಕ್ಲಾಗಿ ಕೊಡ್ತಾರೆ ನೋಡಿ. ನಮ್ಮ ಕೈಲಿ ತಗೊಳ್ಳೋಕ್ಕೆ ಆಗಲ್ಲ, ಕೈ ಇಟ್ಕೊಂಡು ತೊಗೋಬೋದು, ಬಟ್ ಹಂಗೆ ಮಾಡಿರಲಿಲ್ಲ, ಹಂಗೆ ತೊಗೊಳಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಅದನ್ನೊಂದು ವೀಡಿಯೋ ಹಾಕಿದ್ದೀನಿ, ಫುಲ್ಲ ನೋಡಿ. ಇದನ್ನು ನೀವು ಹೇಗಿದೆ ಅಂತ ಹೇಳಿ, ಇದು ನೀವು ಹೋದರೆ ಒಂದು ಸಲ ಟ್ರೈ ಮಾಡ್ಬೋದು.
ಅಲ್ಲಿ ನೋಡಿ ಅವ್ರು ಐಸ್ ಕ್ರೀಮ್ ಕೊಡ್ತಾರೆ, ಕೊಟ್ಟು ಆಮೇಲೆ ತಿಸನ್ನ ಬಾರಿ ಇಟ್ಬಿಟ್ಟು ಕಳಿಸ್ತಾರೆ. ಸೊ ಹಂಗೆಲ್ಲ ಮಾಡಿದ್ರು. ಬಟ್ ತುಂಬ ಫನ್ನಾಗಿತ್ತು, ನಾವು ಹೋಗಿ ಎಂಜಾಯ್ ಮಾಡ್ಬೋದು. ವೆಲ್ಕಮ್ಗೆ ಟೆಡಿ ಟಾಯ್ಗಳೆಲ್ಲ ಇಟ್ಟಿದ್ರು ವೆಲ್ಕಮ್ಗೆ, ಅದೆಲ್ಲ ದಟ್ ವಾಸ್ ಗುಡ್. ದೇ ಆರ್ ಅಪ್ರೋಚ್ಡ್ ವೆಲ್, ದೇ ಬಿಹೇವ್ಡ್ ವೆಲ್, ಚೆನ್ನಾಗಿತ್ತು. ಮತ್ತು ಮಸ್ಟ್ ಟ್ರೈ ಅಂದರೆ ಚಾಕ್ಲೇಟ್ ಇಷ್ಟ ಆಗಿರೋದಕ್ಕೆ ಇದು ಮಸ್ಟ್ ಟ್ರೈ. ಚಾಕ್ಲೇಟ್ ಕಾಫಿ ಬೈ 1 get 1 100 rupees, ಸೂಪರಾಗಿತ್ತು. ಯು ಕ್ಯಾನ್ ಟ್ರೈ, ಅದು ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು, ತಪ್ಪಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ವೀಡಿಯೋ ಫುಲ್ಲ ನೋಡಿಬಿಟ್ಟು ನಿಮ್ಮ ರಿವ್ಯೂಸ್ನ ಹೇಳ್ಬೋದು. ನನಗೆ ಬೇರೇನು ಮಾತಾಡೋಂಗಿಲ್ಲ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ ಏನಿದ್ರು ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ವಿ ವಿಲ್ ಸಿ ಇನ್ ನೆಕ್ಸ್ಟ್ ವೀಡಿಯೋ. ನೋಡಿ, ಇದೆ ವೆಲ್ಕಮ್ ಟಾಯ್ಗಳು, ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರೂ ಹೋಗಿ ಫೋಟೋ ವೀಡಿಯೋ ತಗೊಳ್ತಾಯಿದ್ರು. ಅವ್ರು ಚೆನ್ನಾಗಿ ಅಪ್ರೋಚ್ ಮಾಡಿದ್ರು. ರೈನ್ ಡ್ಯಾನ್ಸು, ಇದು ಫುಲ್ ವಾಟರ್ ಗೇಮ್ಸ್ನ ಸ್ವಲ್ಪ ಸ್ಪೀಡ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಫುಲ್ ವಾಟರ್ ಗೇಮ್ ಸ್ಲೋ ಆಗಬೇಕಂದ್ರೆ ಬೇರೆ ವೀಡಿಯೋ ಇದೆ, ಇದರಲ್ಲಿ 2 ಮರ್ಜ್ ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಸ್ಪೀಡ್ ಮಾಡಿ ಹಾಕಿದ್ದೀನಿ, ಇಲ್ಲಾಂದರೆ ಫುಟೇಜ್ ಇನ್ನೂ ಜಾಸ್ತಿ ಲೆಂತ್ ಹೋಗ್ತಾಯಿತ್ತು. ವಾಟರ್ ಗೇಮ್ಸು ಎಕ್ಸ್ಟ್ರಾನರಿ ಆಗಿತ್ತು. ಚಿಕ್ಕ ಮಗಳಿಂದ ಏಜ್ ಆಗಿರೋ ತನಕ ಎಲ್ಲರಿಗೂ ಡಿಫ್ರೆಂಟ್ ಗೇಮ್ಸ್ ಇದೆ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ತುಂಬ ಥ್ರಿಲ್ಲಿಂಗ್ ಆಗಿ ಅಡ್ವೆಂಚರ್ಸ್ ಆಗಿತ್ತು ಗೇಮ್ಸ್ ಎಲ್ಲನೂ. ವೀಡಿಯೋ ಫುಲ್ಲ ನೋಡಿ, ವಾಟರ್ ಗೇಮ್ಸ್ ಎಲ್ಲ ನೋಡಿಬಿಟ್ಟು ಬೇರೆ ಏನಾದ್ರು ವೀಡಿಯೋ ಬೇಕಂದರೆ ನನಗೆ ಕೇಳ್ಬೋದು, ನಾನು ಮಾಡ್ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಿಮ್ಗೆ ಏನಾದ್ರು ವೀಡಿಯೋ ಮಾಡ್ಕೋಬೇಕಂದ್ರೆ ನಾನು ಮಾಡ್ಕೊಂಡು ರೆಡಿ ಇದ್ದೀನಿ. ಎಡಿಟಿಂಗ್ ಎನಿಥಿಂಗ್ ಯು ವಾಂಟ್, ಯು ಕ್ಯಾನ್ ಅಪ್ರೋಚ್ ಮೀ. ಅಷ್ಟೇ ನೋಡಿ, ಆ ಬಕೆಟಿಂದ ಮತ್ತೆ ಫುಲ್ ಆದರೆ ನೀರು ಫುಲ್ಲ ಮೇಲೆ ಬೀಳುತ್ತೆ. ಅದು ಸೂಪರಾಗಿತ್ತು. ಅದು ಅಲ್ಲಿ ಸ್ವಲ್ಪ ಸ್ಲೋ ಮೋಷನ್ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿದ್ದೆ. ಬಟ್ ಇದರಲ್ಲಿ ಸ್ಲೋ ಮೋಷನ್ ಕಾಣಿಸ್ತಾ ಇಲ್ಲ, ಯಾಕಂದರೆ ನಾನು ವೀಡಿಯೋನ ಸ್ಪೀಡ್ ಮಾಡಿದ್ದೀನಲ್ವ. ಚೆನ್ನಾಗಿತ್ತು. ಕೆಳಗಡೆ ಹೋಗಿ ನೀರೆಲ್ಲ ಆಟ ಆಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಎಲ್ಲನೂ ವೀಡಿಯೋ ಮಾಡಿದ್ದೀನಿ. ನೋಡಿ, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೀವು ಈ ಥರ ಚೆನ್ನಾಗಿ ಸ್ವಿಮ್ಮಿಂಗ್ ಅದು ಅಂತ ಮಾಡಿ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡಿಬಿಟ್ಟು ಬಂದು ನಮ್ಮ ಕಮೆಂಟಲ್ಲೇ ಹೇಳಿ, ನಾನು ಹೇಳಿರೋ ರಿವ್ಯೂ ನಿಜನಾ ಸುಳ್ಳ. ರೈನ್ ಡ್ಯಾನ್ಸ್ನ ಸೂಪರಾಗಿ ಎಂಜಾಯ್ ಮಾಡಿ.